ಬಂಗಾರ ಪ್ರಿಯರೇ, ನಿಮಗಿದು ಅಚ್ಚೇ ದಿನ. ಸಿಕ್ಕಾಪಟ್ಟೆ ಇಳಿಕೆ ಆಗ್ತಾ ಇದೆ ಚಿನ್ನದ ದರ ಬರೋಬ್ಬರಿ 50,000 ಇಳಿಕೆಯನ್ನ ಕಂಡಿದೆ. ಯುದ್ಧದ ವೇಳೆ 1.92 ಲಕ್ಷ ಇದ್ದಂತಹ ಬೆಲೆ ಈಗ ಕಡಿಮೆ ಆಗಿದೆ. ಇಂದು ಎಷ್ಟಾಗಿದೆ, ಮುಂದೆ ಏನಾಗುತ್ತೆ ಅನ್ನುವಂಥದ್ದು ಪ್ರಶ್ನೆ ಆಗಿದೆ. ಬಂಗಾರ ಪ್ರಿಯರು ಯಾರ್ಯಾರಿದ್ದೀರಾ ಅವ್ರಿಗೆಲ್ರಿಗೂ ಇದು ಅಚ್ಚೇ ದಿನ ಅಂತಾನೆ ಹೇಳಬಹುದು. ಯಾಕಂದ್ರೆ ಸಿಕ್ಕಾಪಟ್ಟೆ ಇಳಿಕೆ ಆಗ್ತಾ ಇದೆ ಚಿನ್ನದ ದರ. ಯಾರೆಲ್ಲ ಬಂಗಾರ ಪ್ರಿಯರಿದ್ದಾರೆ ಅವರಿಗೆ ಸಿಹಿ ಸುದ್ದಿ ಇದು. ಚಿನ್ನದ ದರ ಬರೋಬ್ಬರಿ 50,000 ಇಳಿಕೆಯನ್ನ ಆಗಿದೆ. ಯುದ್ಧದ ವೇಳೆ 1.92 ಲಕ್ಷ ಇದ್ದಂತಹ ಬೆಲೆ ಇಂದು ಎಷ್ಟಾಯ್ತು, ಮುಂದೆ ಏನಾಗುತ್ತೆ ಅನ್ನುವಂತಹ ಪ್ರಶ್ನೆ. ಅಂದ್ರೆ ಮುಂದೆ ಇನ್ನೂ ಕಡಿಮೆ ಆಗುತ್ತಾ ಅಥವಾ ಜಾಸ್ತಿ ಆಗುತ್ತಾ? ಇದು ನಿಮ್ಮ ಅಶ್ವವೇಗ ನ್ಯೂಸ್ನ ಸ್ಪೆಷಲ್ ಸುದ್ದಿ. ಆಭರಣ ಪ್ರಿಯರು ಯಾರ್ಯಾರಿದ್ದಾರೋ ಅವರೆಲ್ಲರಿಗೂ ಕೂಡ ಇದು ಸಿಹಿ ಸುದ್ದಿ ಅಂತಾನೆ ಹೇಳಬಹುದು. ಸಿಕ್ಕಾಪಟ್ಟೆ ಇಳಿಕೆ ಆಗ್ತಾ ಇದೆ ಚಿನ್ನದ ದರ. ಯುದ್ಧದ ಎಫೆಕ್ಟ್ನಿಂದಾಗಿ ಚಿನ್ನದ ದರ ಏರಿಕೆ ಆಗಿತ್ತು. ಇದೀಗ ಚಿನ್ನದ ದರ ಬರೋಬ್ಬರಿ 50,000 ಇಳಿಕೆಯನ್ನ ಕಂಡಿದೆ. ಯುದ್ಧದ ವೇಳೆ 1.92 ಲಕ್ಷ ಇತ್ತು ಚಿನ್ನದ ಬೆಲೆ, ಹೆಚ್ಚಳವಾಗಿತ್ತು. ಆದರೆ ಈಗ ಕಡಿಮೆ ಆಗಿದೆ. ಇನ್ನು ಎಷ್ಟಾಗಿದೆ, ಮುಂದೆ ಏನಾಗುತ್ತೆ ಅಂದ್ರೆ ಬೆಲೆ ಕಡಿಮೆ ಆಗುತ್ತಾ, ಯಥಾಸ್ಥಿತಿಯನ್ನ ಕಾಯ್ದುಕೊಳ್ಳುತ್ತಾ ಅಥವಾ ಹೆಚ್ಚಾಗುತ್ತಾ? ಇದು ನಿಮ್ಮ ಅಶ್ವವೇಗ ನ್ಯೂಸ್ನ ಒಂದು ಸ್ಪೆಷಲ್ ಸ್ಟೋರಿ. ಬಂಗಾರ ಪ್ರಿಯರೇ, ನಿಮಗಿದೋ ಅಚ್ಚೇ ದಿನ್. ಸಿಕ್ಕಾಪಟ್ಟೆ ಇಳಿಕೆ ಆಗ್ತಾ ಇದೆ ನೋಡಿ ಚಿನ್ನದ ದರ. ಈಗ ಒಡವೆ ಮಾಡಿಸ್ಕೊಳ್ಳದೆ ದೊಡ್ಡ ಸಾಹಸ ಆಗ್ಬಿಟ್ಟಿತ್ತು. ಯಾಕಂದ್ರೆ ಅಷ್ಟು ಬೆಲೆ ಏರಿತ್ತು, ಗಗನಕ್ಕೇರಿತ್ತು ಬೆಲೆ, ಚಿನ್ನದ ಬೆಲೆ. ಆದರೆ ಈಗ ಚಿನ್ನದ ದರ ಬರೋಬ್ಬರಿ 50,000 ಇಳಿಕೆಯನ್ನ ಕಂಡಿದೆ. ಯುದ್ಧದ ವೇಳೆ 1.92 ಲಕ್ಷ ಇತ್ತು ಬೆಲೆ, ಏರಿಕೆ ಆಗಿತ್ತು. ಇಂದು ಕಡಿಮೆ ಆಗಿದೆ. ಈಗ ಎಷ್ಟಾಗುತ್ತೆ, ಮುಂದೆ ಏನಾಗುತ್ತೆ ಅಂದರೆ ಕಡಿಮೆ ಆಗುತ್ತಾ, ಯಥಾಸ್ಥಿತಿಯನ್ನು ಕಾಯ್ದುಕೊಳ್ಳುತ್ತಾ ಅಥವಾ ಏರಿಕೆ ಆಗುತ್ತಾ? ಇದು ಅಶ್ವವೇಗ ನ್ಯೂಸ್ನ ಸ್ಪೆಷಲ್ ಸ್ಟೋರಿ. ಬಂಗಾರ ಪ್ರಿಯರು ಯಾರ್ಯಾರಿದ್ದೀರೋ ಅವರೆಲ್ಲರಿಗೂ ಕೂಡ ಇದು ಒಂಥರ ಗುಡ್ ನ್ಯೂಸ್. ಒಂದೇ ತಿಂಗಳಲ್ಲಿ ಚಿನ್ನದ ಬೆಲೆ 50,000 ಕುಸಿತವನ್ನ ಕಂಡಿದೆ. ಇರಾನ್ ಅಮೆರಿಕ ಯುದ್ಧದ ವೇಳೆ ಬೆಲೆ ಏರಿಕೆಯಾಗಿತ್ತು. ಜನ ಬಂಗಾರ ಖರೀದಿ ಮಾಡುವಂತಹ ಒಂದು ಆಸೆಯನ್ನ ಬಿಟ್ಟುಬಿಟ್ಟಿದ್ರು. ಆದ್ರೆ ಈಗ ಸಾರ್ವಕಾಲಿಕ ದಾಖಲೆಯನ್ನ ಬರೆದಿದೆ ಬಂಗಾರದ ಬೆಲೆ. ಬರೋಬ್ಬರಿ 1,92,991 ರೂಪಾಯಿಗೆ ದರ ಏರಿತ್ತು. ಜೂನ್ ಒಂದೇ ತಿಂಗಳಲ್ಲಿ 50,000ದಷ್ಟು ಕುಸಿತವನ್ನ ಕಂಡಿದೆ ಚಿನ್ನದ ಬೆಲೆ. 2008ರ ಆರ್ಥಿಕ ಬಿಕ್ಕಟ್ಟಿನ ಬಳಿಕ ಮತ್ತೆ ಚಿನ್ನದ ದರ ಕುಸಿತವನ್ನ ಕಂಡಿದೆ. ಒಂದೇ ತಿಂಗಳಲ್ಲಿ ಚಿನ್ನದ ಬೆಲೆ 50,000 ಕುಸಿತವನ್ನ ಕಂಡಿದೆ ಈ ಬಾರಿ. ಇರಾನ್ ಹಾಗೂ ಅಮೆರಿಕ ಯುದ್ಧದ ಎಫೆಕ್ಟ್ನಿಂದನಾಗಿ ಚಿನ್ನದ ಬೆಲೆ ಏರಿಕೆಯಾಗಿತ್ತು. ಇದೀಗ ಬಂಗಾರದ ಬೆಲೆ ಕಡಿಮೆ ಆಗಿದೆ. ಅಂದ್ರೆ ಬರೋಬ್ಬರಿ 50,000 ಕಡಿಮೆ ಆಗಿರುವಂಥದ್ದು. ಇನ್ನು ಚಿನ್ನದ ದರ 50,000 ಕುಸಿತವನ್ನ ಕಂಡಿದೆ. ಹಳೆಯ ದರ ಹೊಸ ದರ ಅಂತ ನೋಡೋದಾದ್ರೆ 10 ಗ್ರಾಮ್ ಚಿನ್ನಕ್ಕೆ 1,92,991 ರೂಪಾಯಿ ಇತ್ತು. ಅಂದ್ರೆ ಅಷ್ಟು ಬೆಲೆ ಇತ್ತು. ಇದೀಗ 1,42,413 ರೂಪಾಯಿ ಇದೆ ಚಿನ್ನದ ಬೆಲೆ. ಅಂದ್ರೆ ಈ ಒಂದು ಜೂನ್ ತಿಂಗಳಲ್ಲೇ 50,000 ರೂಪಾಯಿ ಇಳಿಕೆಯನ್ನ ಕಂಡಿದೆ. ಒಂದೇ ತಿಂಗಳಲ್ಲಿ 50,000ದಷ್ಟು ಚಿನ್ನದ ಬೆಲೆ ಇಳಿಕೆಯಾಗಿದೆ. ಇನ್ನು ಚಿನ್ನದ ಬೆಲೆ ಇಳಿಕೆಗೆ ಕಾರಣ ಏನು ಅಂತ ನೋಡೋದಾದ್ರೆ ಅಮೆರಿಕ ಡಾಲರ್ ಮೌಲ್ಯ ಬಲಿಷ್ಠವಾಗಿರೋದು ಕೂಡ ಇಲ್ಲಿ ಕಾರಣ ಆಗುತ್ತೆ. ಅಮೆರಿಕದ ರಿಸರ್ವ್ ಬಡ್ಡಿ ದರ ನಿರೀಕ್ಷೆಗಳು, ಇರಾನ್ ಯುದ್ಧ ಸ್ಥಗಿತ, ಚಿನ್ನದ ಬೇಡಿಕೆ ಕಡಿಮೆ, ಕಚ್ಚಾ ತೈಲದ ಬೆಲೆ ನಿರಂತರ ಇಳಿಕೆ ಆಗ್ತಾ ಇರೋದು, ಚಿನ್ನದ ಬದಲು ಲಾಭದಾಯಕ ಹೂಡಿಕೆಗಳತ್ತ ಚಿತ್ತ ನಡೆಸಲಾಗ್ತಾ ಇದೆ. ಹಾಗಾಗಿ ನೋಡಿ ಚಿನ್ನದ ಬೆಲೆ ಕಡಿಮೆ ಆಗ್ತದೆ. ಇನ್ನು ಚಿನ್ನದ ಬೆಲೆಯಲ್ಲೂ ಇಳಿಕೆ, ಬೆಳ್ಳಿಯ ಬೆಲೆಯಲ್ಲೂ ಕೂಡ ಇಳಿಕೆ, ಎರಡರಲ್ಲೂ ಕೂಡ ಇಳಿಕೆ ಇದೆ. ಜಾಗತಿಕ ಮಾರುಕಟ್ಟೆಯ ಬೆಳವಣಿಗೆಗಳ ಹಿನ್ನೆಲೆ ಸಿಕ್ಕಾಪಟ್ಟೆ ಕುಸಿತವನ್ನ ಕಾಣ್ತಾ ಇದೆ ಚಿನ್ನ ಹಾಗೂ ಬೆಳ್ಳಿಯ ಬೆಲೆ. ಆಗಸ್ಟ್ನಿಂದ ಹಬ್ಬ, ಮದುವೆ ಸೀಸನ್ ಆರಂಭ ಆಗುತ್ತೆ. ಈ ಜುಲೈನಲ್ಲಿ ಆಷಾಢ ಇದೆ, ಹಾಗಾಗಿ ಏನೂ ಇಲ್ಲ. ಆದ್ರೆ ಆಗಸ್ಟ್ನಿಂದ ಹಬ್ಬಗಳು ಶುರುವಾಗುತ್ತೆ, ಮದುವೆ ಸೀಸನ್ ಆರಂಭ ಆಗುತ್ತೆ. ಆದ್ರಿಂದ ಚಿನ್ನದ ಬೇಡಿಕೆ ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಬೇಡಿಕೆ ಹೆಚ್ಚಾದ್ರೆ ಚಿನ್ನದ ಬೆಲೆ ಏರಿಕೆಯಾಗುವಂತಹ ಸಾಧ್ಯತೆ ಕೂಡ ಇದೆ. ಹೇಳಲಿಕ್ಕಾಗಲ್ಲ, ಹೀಗೆ ಇರುತ್ತೆ ಚಿನ್ನದ ಬೆಲೆ ಅಂತ. ಚಿನ್ನದ ಬೆಲೆಯೂ ಇಳಿಕೆ ಆಗ್ತಾ ಇದೆ.
ಬೆಳ್ಳಿಯ ಬೆಲೆಯೂ ಕೂಡ ಇಳಿಕೆ ಆಗಿದೆ. ಜಾಗತಿಕ ಮಾರುಕಟ್ಟೆಯ ಬೆಳವಣಿಗೆಗಳ ಹಿನ್ನೆಲೆ ಏನು ಈಗ ಸಿಕ್ಕಾಪಟ್ಟೆ ಕುಸಿತವನ್ನ ಕಾಣ್ತಾ ಇದೆ. ಚಿನ್ನ ಬೆಳ್ಳಿಯ ಬೆಲೆ ಗಗನಕ್ಕೇರಿತ್ತು ಏನು ಯುದ್ಧದ ಪರಿಣಾಮವಾಗಿ. ಈಗ ಬರೋಬ್ಬರಿ ಒಂದು ತಿಂಗಳಲ್ಲಿ 50,000 ಕುಸಿತವನ್ನ ಕಂಡಿದೆ. ಚಿನ್ನದ ಬೆಲೆ ಇಳಿಕೆಗೆ ಕಾರಣ ಏನು ಅಂತ ನೋಡೋದಾದ್ರೆ ಅಮೆರಿಕ ಡಾಲರ್ ಮೌಲ್ಯ ಬಲಿಷ್ಠವಾಗಿರೋದು ಇದಕ್ಕೆ ಒಂದು ಕಾರಣ ಅಂತಲೂ ಕೂಡ ಹೇಳ್ಬೋದು. ಇನ್ನು ಅಮೆರಿಕದ ರಿಸರ್ವ್ ಬಡ್ಡಿ ದರ ನಿರೀಕ್ಷೆಗಳು ಕೂಡ, ಜೊತೆಗೆ ಇರಾನ್ ಯುದ್ಧ ಸ್ಥಗಿತ ಆಗಿದ್ದು ಚಿನ್ನದ ಬೇಡಿಕೆ ಕಡಿಮೆ ಆಗಿದೆ. ಕಚ್ಚಾ ತೈಲದ ಬೆಲೆ ನಿರಂತರವಾಗಿ ಇಳಿಕೆಯಾಗಿರೋದು, ಚಿನ್ನದ ಬದಲು ಲಾಭದಾಯಕ ಹೂಡಿಕೆಗಳತ್ತ ಈಗ ಎಲ್ಲರ ಚಿತ್ತ ಇರೋದ್ರಿಂದ ಚಿನ್ನದ ಬೆಲೆ ಕಡಿಮೆ ಆಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲು ನಮ್ಮ ಪ್ರತಿನಿಧಿ ಲಕ್ಷ್ಮಿ ಬಾಗಲಕೋಟೆ ಇದ್ದಾರೆ. ಲಕ್ಷ್ಮಿ, ಏನು ಚಿನ್ನದ ಬೆಲೆ ಒಂದೇ ತಿಂಗಳಲ್ಲಿ ಅಂದರೆ ಜೂನ್ ತಿಂಗಳಲ್ಲೇ ಬರೋಬ್ಬರಿ 50,000 ಮಟ್ಟಿಗೆ ಇಳಿಕೆಯನ್ನ ಕಂಡಿದೆ. ಈ ಒಂದು ಇಳಿಕೆ ಹೀಗೆ ಇರುತ್ತಾ ಅಥವಾ ಏರಿಕೆಯಾಗುತ್ತಾ ಅನ್ನುವಂಥ ಪ್ರಶ್ನೆ ಜನರಿಗೆ, ಆಭರಣ ಖರೀದಿ ಮಾಡೋದಾ ಬೇಡವಾ, ಇನ್ವೆಸ್ಟ್ ಮಾಡೋದಾ ಬೇಡವಾ ಅನ್ನುವಂಥ ಪ್ರಶ್ನೆಗಳಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ? ಸಂಪರ್ಕ ಕಡಿತಗೊಂಡಿದೆ. ಏನು ಚಿನ್ನದ ಬೆಲೆ ಇಳಿಕೆಯಾಗಿದೆ, ಬೆಳ್ಳಿಯಲ್ಲೂ ಕೂಡ ಇಳಿಕೆ ಕಂಡು ಬಂದಿರುವಂಥದ್ದು. ಬರೋಬ್ಬರಿ 50,000 ನೋಡಿ, ಜೂನ್ ಒಂದೇ ತಿಂಗಳಲ್ಲಿ 50,000 ಒಂದು ಇಳಿಕೆಯನ್ನ ಕಂಡಿರುವಂಥದ್ದು ಬೆಲೆ. ಇರಾನ್ ಹಾಗೂ ಅಮೆರಿಕ ಯುದ್ಧದ ಎಫೆಕ್ಟ್ನಿಂದಾಗಿ ಸಾಕಷ್ಟು ಬೆಲೆ ಏರಿಕೆಯನ್ನು ಕಂಡಿತ್ತು ಚಿನ್ನ. ಎಷ್ಟೋ ಜನ ನಾವು ಚಿನ್ನ ಖರೀದಿ ಮಾಡ್ತೀವಾ ಇಲ್ವಾ ಅನ್ನುವಂಥ ತಲೆನೋವಲ್ಲಿದ್ದರು. ಈ ಥರ ಚಿನ್ನದ ಬೆಲೆ ಜಾಸ್ತಿ ಆಗಿಬಿಟ್ರೆ ಹೇಗೆ ಚಿನ್ನ ಖರೀದಿ ಮಾಡೋದು ಅಂತ ಹೇಳಲಾಗ್ತಾ ಇತ್ತು. ಈಗ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡಲು ನಮ್ಮ ಪ್ರತಿನಿಧಿ ಲಕ್ಷ್ಮಿ ಬಾಗಲಕೋಟೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಲಕ್ಷ್ಮಿ, ಏನು ಚಿನ್ನದ ಬೆಲೆ ಈಗ ಕುಸಿತವನ್ನು ಕಂಡಿದೆ ಅಂದರೆ ಜೂನ್ ಒಂದೇ ತಿಂಗಳಲ್ಲಿ 50,000 ಬರೋಬ್ಬರಿ 50,000 ಇಳಿಕೆಯನ್ನು ಕಂಡಿರುವಂಥದ್ದು. ಈ ಒಂದು ಬೆಲೆಯ ಇಳಿಕೆ ಹೀಗೆ ಇರುತ್ತಾ ಅಥವಾ ಏರಿಕೆ ಆಗುತ್ತಾ, ಜಾಸ್ತಿ ಆಗುತ್ತಾ, ಇನ್ವೆಸ್ಟ್ ಮಾಡೋದಾ ಬೇಡವಾ ಅನ್ನುವಂತಹ ಒಂದಷ್ಟು ಕನ್ಫ್ಯೂಷನ್ಸ್ ಜನರಿಗೆ ಇರುತ್ತೆ. ಇವಾಗ ಹೆಚ್ಚಿನ ಮಾಹಿತಿ ಏನಿದೆ? ಎಸ್ ಲಕ್ಷ್ಮಿ, ಜುಲೈ 1ನೇ ತಾರೀಕಿಗೆ ಬೆಂಗಳೂರು ಚಿನ್ನ ಪ್ರಿಯರ್ ಅದ್ರ ಜೊತೆಗೆ ಈಗ ಇನ್ನು ಆರಂಭವಾಗುವಂತ ಹಿನ್ನೆಲೆ ಈ ಸದ್ಯಕ್ಕೆ ಎಲ್ಲರೂ ಸಹ ಚಿನ್ನ ಪ್ರಿಯರಿಗೆ ಒಂದ್ ರೀತಿ ಗುಡ್ ನ್ಯೂಸ್. ಯಾಕೆ ಅಂತಂದ್ರೆ ಕಳೆದ ಬಾರಿ ಯಾವಾಗ ತಿಂಗಳಿಂದ ಯುದ್ಧ ಆರಂಭ ಆಯ್ತು, ಅದಾದ ದಿನದಿಂದ ಸಹ ಏನು ಚಿನ್ನ ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ, ನೆಟ್ವರ್ಕ್ ಸಮಸ್ಯೆ ಇದೆ. ಏನು ಯಾರೆಲ್ಲ ಆಭರಣ ಪ್ರಿಯರಿದ್ರೋ ನೋಡಿ, ನಿಮ್ಮೆಲ್ರಿಗೂ ಇದು ಖುಷಿ ವಿಚಾರ. ಚಿನ್ನದ ಬೆಲೆ ಬರೋಬ್ಬರಿ 50,000 ಇಳಿಕೆ ಕಂಡಿದೆ ಅಂದರೆ ಒಂದೇ ತಿಂಗಳಲ್ಲಿ 50,000 ಇಳಿಕೆಯನ್ನು ಕಂಡಿದೆ.